ಬಟ್ ಅನ್ನ ಬಗ್ಗೆ ನೀವು ಹೇಳ್ತಿದ್ರಿ 3 hours ಮೇಲೆ ಇಡಬಾರ್ದು ಅಂತ. ಬಟ್ ಈ ಕೆಲವರು ರಾತ್ರಿ ಎಲ್ಲ ಇಟ್ಟು ಪ್ರೋಬಯೋಟಿಕ್ ಅಂತ ಬೆಳಿಗ್ಗೆ ತಿಂತಾರೆ, ಅದು ಎಷ್ಟು ಒಳ್ಳೆಯದು? ಅದ್ರ ಬಗ್ಗೆ ಕೂಡ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ. ಯಾವಾಗಲೂ ಒಮ್ಮೊಮ್ಮೆ ಕೆಲವೊಂದು ಕಾಯಿಲೆಗಳ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದನ್ನೇ ಅದು ಮಾಡಲಿಕ್ಕೆ ಹೊರಟದ್ದು. ಯಾವುದು ಈ ಅನ್ನವನ್ನು ಆ ರೀತಿಯಲ್ಲಿ ಇಟ್ಟು ಮರುದಿವಸ ಯೂಸ್ ಮಾಡುವಂಥ ಪದ್ಧತಿ ಇದೆ ಅಲ್ವಾ, ಅದು ಆಯುರ್ವೇದವೇ ಹೇಳಿದ್ದು ಅದನ್ನು ಹೇಗೆ ಮಾಡಬೇಕಾದ್ದು ಅಂತ. ಕಾಂಜಿ ಅದು ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಇದೆ ಆಯುರ್ವೇದದಲ್ಲಿ. ಅದು ಯಾವಾಗಲೂ ಒಮ್ಮೊಮ್ಮೆ ಮಾಡಬೇಕಾದ್ದು, ಅಥವಾ ಯಾವುದೋ ಡಿಸೀಸ್ ಇದ್ದ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರುವಾಗ ಆಗ ಸ್ಟ್ರೆಂತ್ ಬರಲಿಕ್ಕೆ ಹಾಗೆಲ್ಲ ಲಿಮಿಟೆಡ್ ಪೀರಿಯಡಿಗೆ ಅಥವಾ ಒಕೇಶನಲ್ಲಿ ಮಾಡಬೇಕಾದಂಥ ಒಂದು ವ್ಯವಸ್ಥೆ. ಅದು ನಿರಂತರವಾಗಿ ಅದನ್ನೇ ಮಾಡ್ತಾ ಹೋದರೆ ದೇಹಕ್ಕೆ ಪ್ರಾಬ್ಲಮ್ ಆಗ್ತದೆ. ಹೌದು, ಡೈಲಿ ಮಾಡುವಾಗಿಲ್ಲ, ಅದನ್ನು ಡೈಲಿ ಮಾಡಲಿಕ್ಕಿರುವಂಥದ್ದಲ್ಲ. ಆಯುರ್ವೇದ ಸ್ಪಷ್ಟ ಹೇಳಿದೆ ಅದನ್ನು. ಹಾಗಾಗಿ ಈ ಆಯುರ್ವೇದದ ಆ ವಿಚಾರಧಾರೆ ಏನಿದೆ ಫುಡ್ಡಿನ ವಿಷಯದಲ್ಲಿ ಅದು ಅಲ್ಟಿಮೇಟ್. ಅದು ಇದಮಿತ್ತಮ್ ಅಂತ ಅದು ಹೇಳಿದ್ದನ್ನು ಮತ್ತೆ ನಾವು ಲಕ್ಷ್ಮಣ ರೇಖೆ ಹಾಕಿದಾಗ ಅದನ್ನು ಮತ್ತೆ ದಾಟಿ ಹೋಯಿತು ಅಂತಾದರೆ ನಾವು ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಈ ಫುಡ್ಡನ್ನು ಹಿಂದೆ ಆಯುರ್ವೇದದಲ್ಲಿ 1 ಬಾರಿ ತಗೊಂಡ್ರೆ ಹೇಗೆ ಚರಕ ಸಂಹಿತೆಯಲ್ಲಿದೆ, 1 ಬಾರಿ ಉಂಡ್ರೆ 1 ಬಾರಿ ಫುಡ್ ಡೈಲಿ ತಗೊಂಡ್ರೆ ನಿಮ್ಮ ಬಾಡಿ ಅತ್ಯಂತ ಸ್ಟ್ರಾಂಗ್ ಆಗಿರ್ತದೆ ಅಂತ ಇದೆ. ಒಂದೇ ಬಾರಿ ಒಂದು ಫುಡ್ಡು. ಆದರೆ ಆಗಿನ ಕಾಲದಲ್ಲಿ 2 ಬಾರಿ ತಗೊಳ್ತಾ ಇದ್ರು, 2 ಹೊತ್ತು ಫುಡ್ ತಗೊಳ್ತಾ ಇದ್ರು. ಆ 2 ಹೊತ್ತು ಫುಡ್ ತಗೊಂಡ್ರೆ ರೋಗಗಳು ಸ್ಟಾರ್ಟ್ ಆಗ್ತದೆ ಅಂತ ಇದೆ, ಚರಕ ಸಂಹಿತೆಯಲ್ಲೇ ಇದೆ. ಆಮೇಲೆ 3 ಹೊತ್ತು ತಗೊಂಡ್ರೆ ಡಿಸೀಸ್ಗಳು ತುಂಬ ದೇಹದಲ್ಲಿ ಡಿಸೀಸ್ ತುಂಬ ಬರ್ತಾ ಇದೆ ಅಂತ ಅದು ಈಗ ನಾವು ಕಾಣ್ತಾ ಇರೋದು. ಇನ್ನು ಕೆಲವರು 4 ಹೊತ್ತು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಬೇಸಿಸ್ನಲ್ಲೇ ನೋಡಿ ಒಂದು ಕವಿಗಳೆಲ್ಲ ಹೇಳಿದ್ದು, ಈಗ ಇತ್ತೀಚೆಗೆ ಹೇಳಿದ್ದು ಯಾವುದು, ಒಮ್ಮೆ ಉಂಡ್ರೆ ಯೋಗಿ, 2 ಬಾರಿ ಉಂಡ್ರೆ ಭೋಗಿ, 3 ಬಾರಿ ಉಂಡ್ರೆ ರೋಗಿ, 4 ಬಾರಿ ಉಂಡ್ರೆ ಹೊತ್ಕೊಂಡು ಹೋಗಿ ಸ್ಮಶಾನಕ್ಕೆ ಅಂತ. ಅಂದರೆ ಬೇಗ ಹೊತ್ಕೊಂಡು ಹೋಗಬೇಕಾಗ್ತದೆ ಅಂತ. ಅದನ್ನು ಈಗ ಇತ್ತೀಚೆಗೆ ಹೇಳಿದರು. ಇದು ಈ ಚರಕ ಸಂಹಿತೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅದು. ಆದರೆ 3 ಬಾರಿ ಉಂಡ್ರೆ ರೋಗಿ ಅಲ್ಲ, 2 ಬಾರಿ ಉಂಡ್ರೆ ರೋಗಿ. 2 ಬಾರಿ ಉಂಡ್ರೆ ರೋಗಿ, 3 ಬಾರಿ ಉಂಡ್ರೆ ರೋಗಗಳು ಅತ್ಯಂತ ಹೆಚ್ಚಾಗ್ತದೆ ಅಂತಲೇ ಇದೆ, ಚರಕ ಸಂಹಿತೆಯಲ್ಲೇ ಇದೆ. ಅಂದರೆ 3000-4000 ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಆಗಿತ್ತು ಅಂತ. ಈಗ ಅದನ್ನು ನಾವು ಪರ್ಫೆಕ್ಟಾಗಿ ನೋಡ್ತಾ ಇದ್ದೇವೆ. ಯಾಕೆಂದರೆ 4 ಬಾರಿ 5 ಬಾರಿ ಫುಡ್ ತಗೊಳ್ಳೋದು, ಸ್ಪ್ಲಿಟ್ ಮೀಲ್ ಅಂತ ತಗೊಳ್ಳೋದು, ಆಗಾಗ ಫುಡ್ ತಗೊಳ್ಳೋದು, ಇದೆಲ್ಲ ಮಾಡಿದರೆ ಡೈಜೆಷನ್ ಪವರ್ ಇನ್ನೂ ವೀಕ್ ಆಗ್ತದೆ. ಹಾಗಾಗಿ ನಾವೀಗ ಇಂಥ ಸಾಂಕ್ರಾಮಿಕ ರೋಗ ಬರ್ತಾ ಇದೆ ಅಂತ ಆದಾಗ ನಾವು ನಮ್ಮ ಡೈಜೆಷನನ್ನು ತುಂಬ ಸ್ಟ್ರಾಂಗ್ ಇಟ್ಕೊಳ್ಬೇಕು. ಅದು ಒಂದು ಸರ್ವೇ ರೋಗಾಪಿ ಮಂದಾಗ್ನವು ಅಂತ ಇದೆ ಆಯುರ್ವೇದದಲ್ಲಿ. ಎಲ್ಲ ಡಿಸೀಸ್ಗಳಿಗೂ ಡೈಜೆಷನ್ ಪವರ್ ವೀಕ್ ಆಗೋದೇ ಮೂಲ ಕಾರಣ ಅಂತ. ಹಾಗಾಗಿ ಅದು ವೀಕ್ ಆಗದಾಗ ನೋಡ್ಕೊಳ್ಬೇಕಾದ್ದು ಆದ್ಯ ಕರ್ತವ್ಯ. ಅದು ಈ ಮಳೆಗಾಲದಲ್ಲಿ ಮಾಡಿತು ಅಂತಾದರೆ ನಾವು ತಪ್ಪಿ ಬೀಳ್ತೇವೆ ಅಂತ ಅರ್ಥ. ಹಾಗಾಗಿ ಈ ಕನ್ಫ್ಯೂಷನನ್ನು ಅವಾಯ್ಡ್ ಮಾಡಲಿಕ್ಕೆ, ಗೊಂದಲ ಆಗದಾಗ ನೋಡ್ಕೊಳ್ಬೇಕು ಅಂತಾದರೆ ಶೀತ ಕೆಮ್ಮು ಬರದಾಗ ಮಾಡ್ಕೊಳ್ಬೇಕು. ಅದಕ್ಕೆ ಈ ಐಸ್ ಕ್ರೀಮನ್ನು ಈಗ ಹೋಗಿ ತಗೊಳ್ಳೋದು, ಅಥವಾ ಯಾವುದೋ ರೆಫ್ರಿಜರೇಟೆಡ್ ಫುಡ್ಡನ್ನು ತಗೊಳ್ಳೋದು, ಅಥವಾ ಫ್ರೆಶ್ ಇಲ್ಲದಿರುವ ಫುಡ್ಡನ್ನು ತಗೊಳ್ಳೋದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಸ್ವೀಟ್ಗಳನ್ನು ಜಾಸ್ತಿ ತಗೊಳ್ಳೋದು, ಅದು ತಗೊಳ್ಳಿಕ್ಕೆ ಬೇರೆ ಸೀಸನ್ಗಳಿದೆ. ಹಾಗೆ ಈಗ ಜಾಸ್ತಿ ತಗೊಳ್ಳೋದು ಅಲ್ಲ. ಹಾಗೆ ಈಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟು ತಿನ್ನಲೇಬೇಕು ಅಂತಿದ್ದ ಹಾಗೆ ತಗೊಳ್ಬೋದು ಸಿಹಿ ಪದಾರ್ಥ. ಯಾಕೆಂತೇಳಿದ್ರೆ ಸಿಹಿ, ಹುಳಿ ಮತ್ತು ಉಪ್ಪು, ತತ್ರಾದ್ಯ ಮಾರುತಂ ಗ್ರಂಥಿ ಅಂತ ಇದೆ. ಸಿಹಿ, ಹುಳಿ, ಉಪ್ಪು ಈ 3 ಟೇಸ್ಟ್ಗಳಿದೆ ಅಲ್ವಾ, ಅದು ವಾತವನ್ನು ಕಡಿಮೆ ಮಾಡ್ತದೆ. ಈ ಸೀಸನಲ್ಲಿ ಅದು ಜಾಸ್ತಿ ಆಗುವಂಥದ್ದು ಅಂತ ಹೇಳಿದ್ದು. ಹಾಗೆ ಅದನ್ನು ಕಡಿಮೆ ಮಾಡಿದರೆ ನಮ್ಮ ದೇಹದ ಶಕ್ತಿ ಜಾಸ್ತಿ ಇರ್ತದೆ ಅಂತ ಅರ್ಥ. ಅದು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ನಾವು ಅದನ್ನು ಹೇಳಿದ್ದು. ಆಮೇಲೆ ಬಟ್ಟೆಯಲ್ಲಿ ಕೂಡ ಈಗ ಈ ಮಳೆಗಾಲದಲ್ಲಿ ಕಾಟನ್ನ ಬಟ್ಟೆಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಆವಾಗಲೇ ಹೇಳಿದ್ದಾರೆ. ಯಾವ ಸೀಸನ್ಗೆ ಏನೇನು ಬಟ್ಟೆ ಅಂತ ಹೇಳಿದ್ದಾರೆ. ಈ ಮಳೆಗಾಲಕ್ಕೆ ಹತ್ತಿಯ ಬಟ್ಟೆಯನ್ನು ಉಪಯೋಗ ಮಾಡಬೇಕು ಅಂತ ಹೇಳಿದ್ದು. ಸೀಸನ್ ವೈಸ್ ಯಾವ ಬಟ್ಟೆಯನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಇದೆಲ್ಲ ಮೆಷರ್ಸ್ ತಗೊಂಡಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಬಾಡಿ ಹೆಚ್ಚು ಸ್ಟ್ರಾಂಗ್ ಇರ್ತದೆ. ಆಗ ನಾವು ಇಂಥ ಡಿಸೀಸ್ಗಳಿಗೆ ಹೆಚ್ಚು ಹೆದರಬೇಕಾದ ಅಗತ್ಯ ಇರೋದಿಲ್ಲ. ಒಟ್ಟು ಕೋವಿಡ್ಗೆ ಕಿಚನೇ ಪವರ್ ಹೌಸ್ ಅಂತ ಹೇಳ್ತೀರಾ? ಖಂಡಿತ. ಯಾಕೆಂತ ಹೇಳಿದರೆ ನಮ್ಮ ಈಗ ರೆಗ್ಯುಲರ್ ಫುಡ್ ಮಾಡ್ತೇವೆ, ಅದನ್ನು ಮೌಲ್ಯವರ್ಧನೆ ಮಾಡೋದು ಭಾಳ ಮುಖ್ಯ. ಈಗ ಆಹಾರ ಹೇಗೋ ತಗೊಳ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಅದನ್ನು ಹಾಗೇ ತಗೊಳ್ಳೋದಲ್ಲ. ಇಂಥ ಕಾಯಿಲೆಗಳೇನು ಬರ್ತಾ ಇದೆ, ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಆಯಿತು ಅಂತ ಆದರೆ ಆಗ ಹೆದರೋ ಬದಲು ನಮ್ಮ ದೇಹವನ್ನು ಗಟ್ಟಿ ಮಾಡೋದು ಅಂತ. ಈಗ ನೀವು ಮಾಸ್ಕ್ ಹಾಕಿದರೆ, ಸ್ಯಾನಿಟೈಸೇಷನ್ ಇದರ ಮೂಲಕ ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಕೈಯನ್ನು ಶುದ್ಧ ಮಾಡಿಕೊಂಡ್ರೆ ರೋಗಾಣು ಇಲ್ಲಿ ತನಕ ಬರದಾಗ ತಡೆದಾಗ ಆಯಿತು. ಒಂದು ವೇಳೆ ಬಂದರೆ ಇದನ್ನೆಲ್ಲ ದಾಟಿ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ ಒಬ್ಬರಿಗೆ. ಆಗೇನು, ಆಗ ನೀವು ಬಾಡಿನೇನು ರೆಡಿ ಮಾಡ್ಕೊಳ್ಳಿಲ್ಲ. ಬಾಡಿನ ಹೇಗೆ ರೆಡಿ ಮಾಡ್ಕೊಂಡಿದ್ದೀರಿ? ಬಾಡಿ ರೆಡಿ ಮಾಡಲಿಕ್ಕೆ ಸಾಧ್ಯ ಇರೋದು ಈ ಆಯುರ್ವೇದ ಹೇಳಿದ ಕಾನ್ಸೆಪ್ಟ್ಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ. ಅದಿಲ್ಲ ಅಂತಾರೆ ಬಾಡಿ ರೆಡಿ ಆಗೋದಿಲ್ಲ. ಬಾಡಿ ರೆಡಿ ಮಾಡಬೇಕಾದ್ದು ಭಾಳ ಮುಖ್ಯ. ಹಾಗಾಗಿ ಅದನ್ನು ಪ್ರಿವೆನ್ಷನ್ ಒಂದು ಲೆವೆಲ್ಗೆ ಆಯ್ತು ಅಷ್ಟೇ. ಪ್ರೊಟೆಕ್ಷನ್ ಆಗಬೇಕಾದ್ರೆ ದೇಹದ ರಕ್ಷಣೆ ಆಗಬೇಕು ಅಂತ ಆದರೆ ನಾವು ಹೈಯರ್ ಲೆವೆಲ್ಗೆ ಹೋಗಬೇಕು. ಆ ಹೈಯರ್ ಲೆವೆಲ್ಗೆ ಹೋಗ್ಲಿಕ್ಕೆ ಈ ಬಾಡಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ್ದು, ಅದನ್ನು ಮಾಡಬೇಕು ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.